ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಕೋಲ್ಡು ಮತ್ತು ಫೀವರಿಂದ ಸಫರ್ ಆಗ್ತಾಯಿದ್ದೆ. ಸೊ ಈಗಲೂ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಆದ್ರೂ ಒಂಚೂರು ಎನಲೈಸಸ್ ಮಾಡಿ ಹಾಕೋಣ ಅಂತ ಸ್ವಲ್ಪ ಇವತ್ತು ಶಾರ್ಟಲ್ಲಿ ಇಟ್ಬಿಡೋಣ. ಮೊನ್ನೆ ಫ್ರೈಡೇ ಎನಲೈಸಸ್ ಪ್ರಕಾರ ನಮ್ಮದು ಕ್ಲಿಯರ್ ಆಗಿತ್ತು. ಯಾವುದು ವ್ಯೂ ಅಂತಂತಂದರೆ 23 ಲೆವೆಲಿಂದ ಒಂದು ನಿಮಿಷ. ಓಕೆ 230 ಲೆವೆಲಿಂದ ಏನಾದರೂ ಬ್ರೇಕ್ ಆದರೆ, ಇಲ್ಲಾಂದರೆ ಸೇಫ್ ಟ್ರೇಡ್ರಿಗೇನು ಮೋಸ್ಟ್ಲಿ 150 ಟಾರ್ಗೆಟ್ ಕೊಟ್ಟು 150ಇಂದ ಬ್ರೇಕ್ ಆದರೆ ಕೆಳಗಡೆ ಟಾರ್ಗೆಟ್ ಬಂದುಬಿಟ್ಟು 25,030 ಆಗುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ಲಿ ನೋಡಿ, ಮೇಲಿಂದ 350ಇಂದ ಬರ್ತಾಯಿದ್ದನ್ನು 230 ಲೆವೆಲ್ನೂ ಬ್ರೇಕ್ ಆಯಿತು, 150 ಲೆವೆಲ್ ಬ್ರೇಕ್ ಆಯಿತು. ಇಂಪಾರ್ಟೆಂಟ್ ಅದು ಆಗಂಗಿಲ್ಲ. ಒಂದೊಂದು ಸತಿ ನೀವು ಥಿಂಕ್ ಮಾಡಲೇಬೇಕಾಗುತ್ತೆ. 150 ನಾನು ಬ್ರೇಕ್ ಆದಮೇಲೆ ತೊಗೋತೀನಿ ನೋಡಿ, ರೆಸ್ಪೆಕ್ಟ್ ಎಷ್ಟು ಕೊಡುತ್ತೆ ಅಂದರೆ 150 ಬ್ರೇಕ್ ಆದಮೇಲೂ ನಿಮಗೆ ಈ ಟಾರ್ಗೆಟ್ ಕೊಟ್ಟಿದೆ. ಸೊ ಅದು ಬರ್ತಾ ಇರೋದು ಮಾರ್ಕೆಟು 350ಇಂದ ಲೆವೆಲಿಂದ ಬಂದರೂ ನಿಮಗೆ ಟಾರ್ಗೆಟ್ ರೀಚ್ ಆಗಿದೆ. ಅದಾದಮೇಲೆ ಮತ್ತು ಡೇ ಕ್ಯಾಂಡಲ್ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಇದೊಂದು ಹಾಕ್ಕೊಂಡು ಇಟ್ಕೊಂಡಿರಿ ಲೈನು ಅಂತ. ಸೊ ಅದು ಕೂಡ ವರ್ಕ್ ಆಗಿದೆ ಈ ರೀತಿ. ಓಕೆನಾ, ನೋಡಿ ಇದ್ರ ಕೆಳಗಡೆ ಬಂದರೆ ಈ ಲೆವೆಲ್ ಕೂಡ ಇದಾಗುತ್ತೆ. ಅದು ಬೈ ಚಾನ್ಸ್ ಇದು ಡೋಜಿ ಕ್ಯಾಂಡಲ್ ಏನಿದೆಯಲ್ಲ, ಇದ್ರದ್ದು ಏನಾದರೂ 150 ಲೆವೆಲ್ ಬ್ರೇಕ್ ಆದರೆ 030 ಲೆವೆಲ್ ಇದು ಟ್ರೈ ಮಾಡಿ. ಮೇಲ್ಗಡೆ ಏನಾದರೂ ಬ್ರೇಕ್ ಆದರೆ 560 ಏನೋ ಸಮಥಿಂಗ್ ಹೇಳಿದ್ದೆ, 300 ಲೆವೆಲ್. ಬಟ್ ಮೇಲ್ಗಡೆ ಅಂತೂ ನಮ್ಮದು ವಿವೇ ಇರಲಿಲ್ಲ, ಕೆಳಗಡೆ ಅಂತೂ ವರ್ಕ್ ಆಗಿದೆ. ಸೊ ಇವತ್ತು ಎಕ್ಸ್ಪೈರಿ ಇದೆ, ತುಂಬ ಹುಷಾರಿಂದ ಕೆಲಸ ಮಾಡ್ಕೊಳ್ಳಿ. ಯಾಕಂತಂತಂದರೆ ದೊಡ್ಡ ಮೂವ್ ಬಂದರೂ ಬರ್ತಾ ಇರಬೇಕು, ಹೇಳಿಕ್ಕಾಗಂಗಿಲ್ಲ. ಸೊ ಸಮ್ ಟೈಮ್ಸ್ ಕೈಯಲ್ಲಿ ಹಿಡ್ತಾ ಇರಲೇಬೇಕಾಗುತ್ತೆ. ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆನಾ, ಸೊ ಕ್ಲಿಯರಾಗಿ ಇಟ್ಬಿಡೋಣ. 25 ಲೆವೆಲ್ ಇದೆ, ಸಾರಿ ಇದು 26, ಒಂದು ನಿಮಿಷ. ಓಕೆ, 25K ಸೈಕಾಲಜಿಕಲ್ ನಂಬರ್ ಇದೆ. ಓಕೆನಾ, ಸೊ ಇದ್ರ ಕೆಳಗಡೆ ಹೋಗ್ತಾ ಇದ್ದರೆ ಇಲ್ಲೊಂದಿದೆ 900ಗೆ. ಸೊ ಸಮ್ಟೈಮ್ಸ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಏನಾದರೂ ಮಾರ್ಕೆಟ್ ಏನಾದರೂ ಸ್ವಲ್ಪ ಇಲ್ಲಿ ಸ್ಪೆಂಡ್ ಮಾಡ್ತು ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಪ್ರತಿ ಎಕ್ಸ್ಪೈರಿ ಹೇಳ್ತಾ ಇದ್ದೀನಲ್ಲ ನಾನು, ಯಾವಾಗಲೂ ನೀವು ಆಫ್ಟರ್ 12 PM ಮಾಡ್ಕೊಳ್ಳಿ. ಓಕೆನಾ, 12 PM ಅಥವಾ 11 PM ನೋಡ್ಕೊಳ್ಳಿ. 11 PMವರೆಗೂ ಇಲ್ಲೇ ಇತ್ತು, ಕೆಳಗಡೆನೇ ಇತ್ತು ಅಂತಂದರೆ ಬೇಕಾದ್ರೆ ಕೆಳಗಡೆ ವ್ಯೂ ಮಾಡ್ಕೊಳ್ಳಿ. 24,800 ಟಾರ್ಗೆಟ್ ಬರುತ್ತೆ, 200 ಪಾಯಿಂಟ್ಸ್ ಪ್ಲಸ್ ಬರುತ್ತೆ. ಬಟ್ ನಮ್ಮದು ಟಾರ್ಗೆಟ್ ಗೊತ್ತಲ್ಲ, ನಮ್ಮದು ಓನ್ಲಿ 150 ಇಟ್ಕೊಳ್ಳಿ ಬೇಕಾದರೆ ಇವತ್ತು. ಓಕೆನಾ, ಸೊ ಮೇಲ್ಗಡೆ ಕಾಲಲ್ಲಿ ಕೂತ್ಕೋಬೇಕು ಅಂತಂತಂದರೆ ಇಲ್ಲೊಂದು ಸಪೋರ್ಟ್ ಇದೆ. ಓಕೆನಾ, ಸಪೋರ್ಟ್ ಝೋನ್ ಇದೆ 25,200 ಅಂತ. ಓಕೆನಾ, ಇಲ್ಲಿಂದ 270 ಮೇಲೇನಾದರೂ ಹೋದರೆ ಬೈ ಚಾನ್ಸ್ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇದೆ ಅಂದ್ಕೊಳ್ಳಿ, ಇಲ್ಲಿಂದನೇ ಸಪೋರ್ಟ್ ತೊಗೊಂಡ ತಕ್ಷಣ 270 ಮೇಲೆ ಸಸ್ಟೈನ್ ಆಯಿತು ಮೇಲ್ಗಡೆ, ಮತ್ತು ಮೇಲ್ಗಡೆ ಬ್ರೇಕ್ ಆಯಿತು ಅಂತಂತಂದರೆ ದೊಡ್ಡ ಟಾರ್ಗೆಟ್ ಏನು ಬೇಡ ಮೇಲ್ಗಡೆ. ಯಾಕಂತಂದರೆ 25, ಯಾಕಂದರೆ ನಮ್ಮದು ವ್ಯೂ ಎಲ್ಲ ಕೆಳಗಡೆನೇ ಇದೆ, ಡೌನ್ ಸೈಡಲ್ಲೇ ಇದೆ. ಸೊ ಇದನ್ನು ಏನು ಮಾಡೋಣ, 25, 30ಗೆ 40ಗೆ ಬುಕ್ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ 330ಗೆ ಬುಕ್ ಮಾಡ್ಕೊಳ್ಳೋಣ. ಸಾರಿ, ಇದು ಬೇಡ, 230 ಬೇಡ, ಯಾಕಂದರೆ 270ಇಂದನೇ ನಾನು ಹೇಳ್ತಾ ಇದ್ದೀನಿ. ಸೊ 270ಇಂದ ಬೇಕಾದರೆ ಮತ್ತು ಮೇಲ್ಗಡೆ 240ವರೆಗೂ ಲೆವೆಲ್ವರೆಗೂ ಟಚ್ ಮಾಡ್ಕೋಬೋದು. ಬಟ್ ಕೈಯಲ್ಲಿ ಇಡ್ತಾ ಇರಲಿ. ಇಲ್ಲಿ ಬೇಕಾದರೆ ಒಂದು ಲಾಟಲ್ಲೇ ಟ್ರೈ ಮಾಡಿ. ಓಕೆನಾ, ಸೊ ಇಲ್ಲಿ ಬೇಕಾದರೆ ನೀವು ಎಕ್ಸ್ಪೈರಿ ಇದೆ, ನೀವೇನಾದರೂ ಒಂದು 10K ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಏನು ಮಾಡಿ, ಒಂದು 5 ಲಾಟಲ್ಲಿ ಟ್ರೈ ಮಾಡಿ. ಓಕೆನಾ, ಸೊ ಆ ರೀತಿ ಅಂದರೆ ನಿಮ್ದು SLA 10 ಇಟ್ಟಿರ್ತೀರ ಪ್ರತಿದಿನ, ಪ್ರತಿ ರೊಟೇಷನ್, ಡೇ ರೊಟೇಷನ್ ಹೇಳ್ತಾ ಇದ್ದೀನಿ, ಒಂದೇ ದಿನದಲ್ಲಿ ಹೇಳ್ತಾ ಇಲ್ಲ. ಬಟ್ 1 ಲಾಟಲ್ಲಿ ಟ್ರೈ ಮಾಡೋರು ಬೇಕಾದರೆ 2 ಲಾಟಲ್ಲಿ ಟ್ರೈ ಮಾಡಿ ಪುಟ್ ಸೈಡ್. ಓಕೆನಾ, ಸೊ ವಾಯ್ಸು ಕ್ಲಿಯರ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೊಂದು ದಿನ, ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಾಗಂಗಿಲ್ಲ. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ಇಷ್ಟೇ ಅನಾಲಿಸಿಸ್ ಕ್ಲಿಯರಾಗಿ ಇಟ್ಕೊಂಡು ಟ್ರೇಡ್ ಮಾಡ್ಕೊಳ್ಳಿ. ಎಕ್ಸ್ಪೈರಿ ಇದೆ, ಬಿ ಕೇರ್ಫುಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.